25 ऑक्टोबरपासून सुरू होणाऱ्या साखर हंगामापूर्वीच 8वा वेतन करार अंमलात आणावा, अन्यथा विधानसौध चलो असे बेमुदत आंदोलन छेडले जाईल, असा इशारा कर्नाटक शुगर वर्कर्स फेडरेशनचे अध्यक्ष बी नागराजू यांनी दिलाय. ते मंगळवारी बेळगावमध्ये आयोजित पत्रकार परिषदेत बोलत होते. आमच्याकडे अनेक समस्या आहेत, पण आम्ही कधीही आंदोलनाची वाट धरली नाही. मात्र 7व्या वेतन पुनर्रचनेवेळी आमच्यावर अन्याय झाला. महाराष्ट्रात 7वे वेतन लवकरच लागू करण्यात आले, परंतु कर्नाटकमध्ये आजतागायत लागू केलेले नाही, असे ते म्हणाले. ಸಂಘದ ಎಲ್ಲ ಬಾಂಧವರಿಗೆ ಕರ್ನಾಟಕ ಶುಗರ್ ವರ್ಕರ್ಸ್ ಫೆಡರೇಷನ್ ನ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರ ಪರವಾಗಿ ತಮ್ಮೆಲ್ಲರಿಗೂ ಸುಸ್ವಾಗತ ಬಯಸ್ತೇನೆ. ಮೊದಲನೇದಾಗಿ ತಮ್ಮಲ್ಲಿ ಕ್ಷಮೆ ಕೇಳ್ತೇನೆ. ನಾನು ಮೈಸೂರಿಂದ ಬಂದಿದ್ದು, ಇವತ್ತು ಅನಿವಾರ್ಯ ರೈಲ್ ತುಂಬಾ 1.5 ಗಂಟೆ ಡಿಲೇ ಆಗಿದ್ದರಿಂದ ತಮ್ಮನ್ನ ಕಾಯಿಸಿದ್ದಕ್ಕೆ ಕ್ಷಮೆ ಕೋರಿ, ನಾವು ಕರ್ನಾಟಕ ಶುಗರ್ ವರ್ಕರ್ಸ್ ಫೆಡರೇಷನ್ ವತಿಯಿಂದ ಈ ಒಂದು ಪತ್ರಿಕಾ ಪ್ರಕಟಣೆಯನ್ನ ಹೊರಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಸ್ನೇಹಿತರೆ, ನಮ್ಮ ಶುಗರ್ ವರ್ಕರ್ಸ್ ಫೆಡರೇಷನ್ ಸುಮಾರು ಕಳೆದ 50-60 ವರ್ಷಗಳಿಂದ ಒಂದು ಈ ಕುಂದುಕೊರತೆಗಳು, ಅವರ ವೇತನ ಹೆಚ್ಚಳದ ಬಗ್ಗೆ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ರಾಜ್ಯಗಳಿಗಿನ್ನ ನಮ್ಮ ರಾಜ್ಯದ ಸಕ್ಕರೆ ಕಾರ್ಮಿಕರ ಫೆಡರೇಷನ್ ಏನಪ್ಪ ಎಚ್ಚರಿಕೆ ಅಂದ್ರೆ, ನಮ್ಮಲ್ಲಿ ಯಾವ ಪಕ್ಷ ಭೇದ ಇಲ್ಲ, ಎಲ್ಲರೂ ಒಟ್ಟು ಕೂಡಿ ಒಂದೇ ಒಂದು ಫೆಡರೇಷನ್ ನಾವು ಕಳೆದ 60 ವರ್ಷಗಳಿಂದ ಸತತವಾಗಿ ನಡ್ಸ್ಕೊಂಡು ಬಂದಿದ್ದೇವೆ. ನಮ್ಮಲ್ಲಿ ಎಲ್ಲ ಅವರು ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಯಾವರೇ ಇರ್ಬೋದು, JDS ಇರ್ಬೋದು, ಕಮ್ಯುನಿಸ್ಟ್ ಇರ್ಬೋದು, ಎಲ್ಲ ಸೇರಿ ಒಟ್ಟಿಗೆ ಮಾಡಿದ್ದೀವಿ. ನಮ್ಮ ರಾಜ್ಯದಲ್ಲಿ ಸುಮಾರು 79 ಸಕ್ಕರೆ ಕಾರ್ಖಾನೆಗಳಿವೆ. ಅದರಲ್ಲಿ ನಾವು ಮುಂಚೆ 1960ರಿಂದ 89ರವರೆಗೆ ನಾವು ಸೆಂಟ್ರಲ್ ಶುಗರ್ ವೇಜ್ ಬೋರ್ಡ್, ಅಲ್ಲಿಂದ ನಮ್ಗೆ ಎಲ್ಲ ಸಂಬಳ ಸಾರಿಗೆನ ಹೆಚ್ಚು ಮಾಡುವಂತದ್ದಿತ್ತು. ತಮಗೆ ಗೊತ್ತಿರುವಂಗೆ ತಮ್ಮ ಜರ್ನಲಿಸಂ, ತಮ್ಮ ಇದಕ್ಕೆ ತಮ್ಮ ಒಂದು ಏನು ಜರ್ನಲಿಸಂ ಪತ್ರಿಕಾ ಒಂದು ಬಿಟ್ರೆ ನಮ್ ಸರ್ಕಾರದೇ ಒಂದು ಅಲ್ಲಿ ಶುಗರ್ ವೇಜ್ ಬೋರ್ಡ್ ಅಂತ ಇತ್ತು, ತಮ್ದು ಒಂದಿತ್ತು, ಎರಡೇ ಇದ್ದಿತ್ತು ಇಡೀ ದೇಶದಲ್ಲಿ. 89ವರೆಗೆ ನಾವು ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಒಂದು ಅಡಿನಲ್ಲಿ ನಾವು ವೇತನ ಹೆಚ್ಚಳ ಮಾಡ್ಕೊತಿದ್ವಿ. 90ರಿಂದ ಈಚೆಗೆ ನಾವು ರಾಜ್ಯ ಮಟ್ಟದಲ್ಲಿ ನಾವು ಮಹಾರಾಷ್ಟ್ರ, ಆಂಧ್ರ, ತಮಿಳುನಾಡು, ಕೇರಳ ಎಲ್ಲ ಮಾಡ್ಕೊಂಡು ಬಂದೀವಿ. 90ರಿಂದ ಇಲ್ಲಿವರೆಗೆ ಸುಮಾರು 7 ವೇತನ ಒಪ್ಪಂದಗಳನ್ನ ನಾವು ಮಾಡ್ಕೊಂಡಿದ್ದೀವಿ. ಈ ಕೊನೆ 7ನೇ ವೇತನ ಒಪ್ಪಂದ ಮಾರ್ಚ್ 2022ಕ್ಕೆ ಕೊನೆಗೊಂಡಿದೆ. ಅದು ಏನಂದ್ರೆ, ಮುಂಚೆ ಎಲ್ಲ ಉದ್ಯಮಪತಿಗಳು ಸಕ್ಕರೆ ಕಾರ್ಖಾನೆಗಳು ನಡೆಸ್ತಿದ್ರಿಂದ ನಮ್ಗೆ ಯಾವ ತೊಂದರೆನೇ ಇದೆ. 5ನೇ ವೇತನ ಮಂಡಳಿವರೆಗೂ ಕೂಡ ನಾವೇನು ಫಸ್ಟ್ ಏನ್ ಮಾಡ್ತೀವಿ, ಮ್ಯಾನೇಜ್ಮೆಂಟ್ ನಾವಿಬ್ರು ಕೂಡ ಮಾತಾಡಿ ಅದನ್ನ ಒಂದು ಒಪ್ಪಂದಕ್ಕೆ ಬಂದು ಅದನ್ನ ರಾಜ್ಯ ನಮ್ಮ ಕಾರ್ಮಿಕ ಆಯುಕ್ತರ ಮುಖಾಂತರ ಅದ್ರ ಬಗ್ಗೆ ಸರ್ಟಿಫೈ ಮಾಡಿಸ್ಕೊಂಡು ಸರ್ಕಾರದಿಂದ ಆದೇಶ ಬರ್ತಿತ್ತು. ಈ 7ನೇ ವೇತನ ಒಪ್ಪಂದ ಈಗ ಇತ್ತೀಚೆಗೆ ಏನಾಗಿದೆ, ದಯಮಾಡಿ ತಮ್ಮ ಗಮನಕ್ಕೆ ಏನ್ ತರ್ತೀನಿ ಅಂದ್ರೆ, ಎಲ್ಲ ರಾಜಕಾರಣಿಗಳು 2-3 ಕಾರ್ಖಾನೆಗಳನ್ನ ಶುರು ಮಾಡಿದ ಮೇಲೆ 98, 99, 2000ದಿಂದ ಈಚೆಗೆ ನಮ್ಮ ಕಾರ್ಮಿಕರ ಬಗ್ಗೆ ಅವರಿಗೆ ಯಾವುದೇ ಕಾಳಜಿ ಇಲ್ಲ. ಹಿಂದಿನ ಉದ್ಯಮಪತಿಗಳಿಗೂ ನಮಗೂ ಏನು ಒಂದು ಬಾಂಧವ್ಯ ಇತ್ತು, ಈಗ ಅದಿಲ್ಲ. ಈಗ ಅವರು ನಮ್ಮನ್ನ ಯಾವುದೇ ಕಾರಣಕ್ಕೂ ಒಂದು ಸೀರಿಯಸ್ ಆಗಿ ತಗೋತಾ ಇಲ್ಲ. ಅದಕ್ಕೆ ಉದಾಹರಣೆ, 7ನೇ ವೇತನ ಒಪ್ಪಂದ ಮಾಡುವಾಗ ಅವರು ಒಂದೇ ಒಂದು ಮೀಟಿಂಗ್ ಕೂಡ ಅಟೆಂಡ್ ಮಾಡೋದು. ಸರ್ಕಾರದಿಂದ ತ್ರಿಪಕ್ಷೀಯ ವೇತನ ಸಮಿತಿನ ನಾವು ಒಂದು ಡಿಮ್ಯಾಂಡ್ ಕೊಡ್ತೀವಿ ಸರ್ಕಾರಕ್ಕೆ, ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಶುಗರ್ ಫ್ಯಾಕ್ಟರಿ ಕಾರ್ಮಿಕರ ಬಗ್ಗೆ. ಅದು ಏನಾಗ್ತದೆ, ಅವರು ಒಂದು ತ್ರಿಪಕ್ಷೀಯ ವೇತನ ಸಮಿತಿ ರಚನೆ ಮಾಡ್ತಾರೆ. 90ರಿಂದ ಇಲ್ಲಿವರೆಗೂ ಕೂಡ ಮಾಡಿದ್ದಾರೆ. ಈಗ 8ನೇ ವೇತನ ಸಮಿತಿನೂ ಕೂಡ ಮಾಡಿದ್ದಾರೆ. ಈ 7ನೇ ವೇತನ ಸಮಿತಿ ಮಾಡುವಾಗ ಎಲ್ಲ ಇವರೇ ರಾಜಕಾರಣಿಗಳೇ ಜಾಸ್ತಿ ಇರೋದ್ರಿಂದ ಅವ್ರು ಒಂದ್ ಮೀಟಿಂಗು ಬರ್ಲೇ ಇಲ್ಲ. ಸುಮಾರು ಸತತವಾಗಿ 9 ಮೀಟಿಂಗ್ ಕರೆದ್ರು, ಒಂದ್ ಮೀಟಿಂಗು ಅಟೆಂಡ್ ಮಾಡ್ಲಿಲ್ಲ. ಕೊನೆಗೆ ನಾವು ಈ ತರ ನಮ್ಮ ಕಾರ್ಮಿಕರಿಗೆ ತೊಂದರೆ ಆಗ್ತದೆ, ಸಂಬಳ ಜಾಸ್ತಿ ಮಾಡ್ಬೇಕಂದಾಗ ಸರ್ಕಾರ ಪರಿಗಣಿಸಿ ಅಲ್ಲಿ ಏನು ಕಾನೂನಲ್ಲಿ ಒಂದು ಅವಕಾಶ ಇರ್ತದೆ ಅದ್ರ ಪ್ರಕಾರ ಅವ್ರು ಇಲ್ಲೇ ಇದ್ರು ಕೂಡ ಒಂದು ಸರ್ಕಾರನೇ ಒಂದು ವೇತನ ಒಂದು ಆದೇಶನ ಜಾರಿ ಮಾಡ್ತದೆ. ಆ ಜಾರಿ ಮಾಡಿದ್ರು ಕೂಡ ಈಗ ಹಲವಾರು ಕಾರ್ಖಾನೆಗಳು ಅದನ್ನ ಕೊಟ್ಟಿದ್ದಾರೆ. ಈ ಏನು ಕೆಲವರು 10 ಕಾರ್ಖಾನೆಗಳು ಅದ್ರ ವಿರುದ್ಧವಾಗಿ ಹೋಗಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಹೋಗಿ ತಡೆಯಾಜ್ಞೆ ತಂದಿದ್ದಾರೆ. ನಾವು ಆನಂತರ ಹೋಗಿ ಪ್ರತಿ ಪ್ರೈವೇಟ್ ಯಾರು ಉದ್ಯಮಪತಿಗಳ ಕಾರ್ಖಾನೆಗಳು ಹೋಗಿ ನಮ್ಮ ಮನವಿ ಸಲ್ಲಿಸಿದ ನಂತರ ಆ 10 ಕಾರ್ಖಾನೆಗಳಲ್ಲಿ 5 ಕಾರ್ಖಾನೆಗಳು ಇಂಪ್ಲಿಮೆಂಟ್, ಅವ್ರು ಹೋಗಿ ಇವತ್ತು ಕೂಡ ಸ್ಟೇ ಇದೆ ಹೈಕೋರ್ಟ್ ಅಲ್ಲಿ. ಹೈಕೋರ್ಟ್ ಅಲ್ಲಿ ಸ್ಟೇ ಇದ್ರು ಕೂಡ ಆ ಏನು ಒಪ್ಪಂದನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇನ್ನು ಉಳಿಕೆ 5 ಜನ ಮಾತ್ರ, ಇವರು ಹಿಂದಿನ 90ರಿಂದನೂ ಕೂಡ ಇವತ್ತಿನವರೆಗೂ ಒಂದೇ ವೇತನ ಒಪ್ಪಂದ ಯಾರು ಜಾರಿ ಮಾಡಿಲ್ಲ, ಅವ್ರು ಮಾತ್ರ ಇನ್ನು ಮಾಡಿಲ್ಲ. ಇವರು 5 ಫ್ಯಾಕ್ಟ್ರಿ ಮಾಡಿದ್ದಾರೆ.
ಸೊ ಈ ಪರಿಸ್ಥಿತಿನಲ್ಲಿ 8ನೇ ವೇತನ ಒಪ್ಪಂದಕ್ಕೆ, ಯಾಕೆಂದ್ರೆ ಇದು ಮಾರ್ಚ್ 22 ಮುಗೀತಿದ್ದು, ಯಾವ್ದು 7ನೇ ವೇತನ ಒಪ್ಪಂದ ಏಪ್ರಿಲ್ 22ರಿಂದ ಮಾರ್ಚ್ 26ವರೆಗೆ ನಾವು 8ನೇ ವೇತನ ಒಪ್ಪಂದನ ನಾವು ಮಾಡ್ಕೋಬೇಕಾಗಿದೆ. ಇದ್ರ ಬಗ್ಗೆ ನಾವು ಮನವಿ ಸಲ್ಲಿಸಿದ್ರ ಮೇರೆಗೆ ಸರ್ಕಾರ ಅವರು 23 ಸೆಪ್ಟೆಂಬರ್ ತಿಂಗಳಲ್ಲಿ ಪುನಃ ಒಂದೊಂದು ತ್ರಿಪಕ್ಷೀಯ ವೇತನ ಸಮಿತಿನ ರಾಜ್ಯ ಸರ್ಕಾರ ನೇಮಕ ಮಾಡಿ ಅದನ್ನ ಕರ್ನಾಟಕ ಪತ್ರ ಇದರಲ್ಲೂ ಕೂಡ ಆದೇಶ ಕೂಡ ಮಾಡಿದ್ದಾರೆ. ಸೊ ಈಗ ಮೀಟಿಂಗ್ಗಳನ್ನ ಅವರು ಕೂಡ ಕರೀಲೇ ಇಲ್ಲ. ಇದಾದ ನಂತರ ಎಲ್ಲ ರಾಜಕಾರಣಿಗಳ ಒತ್ತಡದಿಂದ ಸರ್ಕಾರ ಮೀಟಿಂಗ್ಗೆ ಕರೀಲಿಲ್ಲ. ಸತತವಾಗಿ 17 ತಿಂಗಳಾದ ನಂತರ ಈ 25 ಫೆಬ್ರವರಿನಲ್ಲಿ 20ನೇ ತಾರೀಕು ನಮ್ಮ ಮಾನ್ಯ ಅದಕ್ಕೆ ಆ ಕಮಿಟಿಗೆ ಮಾನ್ಯ ಕಾರ್ಮಿಕ ಸಚಿವರು ಅಧ್ಯಕ್ಷರು, ಸಕ್ಕರೆ ಸಚಿವರು ಉಪಾಧ್ಯಕ್ಷರು, ಕಾರ್ಮಿಕ ಆಯುಕ್ತರು ಮತ್ತೆ ಶುಗರ್ ಡೈರೆಕ್ಟರು, ಕಾರ್ಮಿಕ ಸೆಕ್ರೆಟರಿ ಅವರು ಮೆಂಬರ್ ಇರ್ತಾರೆ. ನಾವು ಕಾರ್ಮಿಕರ ಪರವಾಗಿ ನಾವಿದ್ದೀವಿ, ಆಡಳಿತ ಮಂಡಳಿ ಪರವಾಗಿ ಸಿಸ್ಮಾ ಮತ್ತೆ ಕೋಆಪರೇಟಿವ್ ಶುಗರ್ ಫ್ಯಾಕ್ಟರಿಗಳ ಪರವಾಗಿ ಕೋಆಪರೇಟಿವ್ ಶುಗರ್ ಫೆಡರೇಷನ್ ಅವ್ರು ಬರ್ತಾರೆ. ಸೊ ಇತ್ತೀಚೆಗೆ ಅವರು ಈ ಒಂದು ಯಾವುದೇ ವೇತನ ಇದಕ್ಕೂ ಒಪ್ಪಂದಕ್ಕೆ ಬರ್ದಾನೆ ಈ ಒಂದು ಕೂಡ 17 ತಿಂಗಳು ಡಿಲೇ ಮಾಡಿ ಮೀಟಿಂಗ್ ಕರೆದ್ರು ಕೂಡ ಆ ಮೀಟಿಂಗ್ಗೆ ಯಾವುದೇ ಆಡಳಿತ ಮಂಡಳಿ ಅವರು ಬರ್ಲಿಲ್ಲ. ಸೊ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ಮೇಲೆ ಅವ್ರು ಇಲ್ಲ ಅದೇನು ಕೋರ್ಟ್ ಅಲ್ಲಿ ಇದೆ, ಕೋರ್ಟ್ ಅಲ್ಲಿ ಇರೋದ್ರಿಂದ ಅದು ಸ್ಟೇ ಇರೋದ್ರಿಂದ ನಾವೇನು ಮಾಡಕ್ ಬರಲ್ಲ, ಇದಕ್ಕೊಂದು ನಾವು ಲೀಗಲ್ ಒಪಿನಿಯನ್ ತಗೋಬೇಕು ಅದಕ್ಕೆ ಅಂತ ಹೇಳಿ ಕಾರ್ಮಿಕ ಲೇಬರ್ ಕಮಿಷನರ್ ಮತ್ತೆ ಶುಗರ್ ಡೈರೆಕ್ಟರ್ಗೆ ಒಂದು ಕಮಿಟಿ ಮಾಡಿ ನೀವು ಅದ್ರ ಬಗ್ಗೆ ಒಂದು ತೀರ್ಮಾನ ಮಾಡಿ ಅದನ್ನ ಮಾತಾಡಿ ಅಂತ ಹೇಳಿದ್ರು. ಅದೇ ಪ್ರಕಾರ ಮೇ ತಿಂಗಳು 20ನೇ ತಾರೀಕು ಕಾರ್ಮಿಕ ಆಯುಕ್ತರ ಕಚೇರಿನಲ್ಲಿ ಕೂಡ ಒಂದು ಮೀಟಿಂಗ್ ಆಯ್ತು. ಅಲ್ಲಿಗೂ ಕೂಡ ಯಾವ್ದು ಮ್ಯಾನೇಜ್ಮೆಂಟ್ ನವರು ಬರ್ಲಿಲ್ಲ. ಈಗ ಅವರು ನಾವು ಏನ್ ಹೇಳ್ತಾರೆ, ಇದು ಲೀಗಲ್ ಒಪಿನಿಯನ್ ತಗೊಂಡಿದೀವಿ, ಅದು ಕೋರ್ಟ್ ಅಲ್ಲಿ 5 ಜನ ಆಗಿರ್ಲಿ 79 ಕಾರ್ಖಾನೆನಲ್ಲಿ 5 ಫ್ಯಾಕ್ಟರಿ ಅವ್ರು ಕೊಡದೇ ಇರೋರು ಅಲ್ಲ. ಈಗ ಸ್ಟೇ 5 ಜನ ಮಾಡಿದ್ದಾರೆ, ಅದು ಕೋರ್ಟ್ ಅಲ್ಲಿ ಇರೋದ್ರಿಂದ ನಾವು ಮೀಟಿಂಗ್ಗಳು ಮಾಡಕ್ ಆಗಲ್ಲ ಅಂತ. ಈಗ ನಮ್ದು ಏನಾಗಿದೆ ಪರಿಸ್ಥಿತಿ, ನಮ್ ಕಾರ್ಮಿಕರಿಗೆ ಇಡೀ ರಾಜ್ಯದಲ್ಲೆಲ್ಲ ಇಡೀ ನಮ್ಮ ಕೇಂದ್ರ ಸರ್ಕಾರದಿಂದ ಹಿಡಿದು ಎಲ್ಲಾ ಯಾವುದೇ ಕಾರ್ಮಿಕರಿಗಿಂತ ಕಡಿಮೆ ಸಂಬಳ ಅಂದ್ರೆ ನಮ್ಗೆ ಸಕ್ಕರೆ ಕಾರ್ಮಿಕರಿಗೆ ನೋಡಿ ಮಿನಿಮಮ್ ಅಂದ್ರೆ ನಮ್ಮಲ್ಲಿ 22,000ದಿಂದ 27,000 ರೂಪಾಯಿವರೆಗೆ ನಮ್ದು ವೇಜ್ ಬೋರ್ಡ್ ಅಲ್ಲಿ ಇದೆ. डी.एन. कृष्णेगौಡ, सुनील झांझरवाड, बसवराज भद्रशेट्टी, प्रकाश देंगावी, असलम भंडारी आदी संघटनेचे पदाधिकारी यावेळी उपस्थित होते. संकल्प शिंदे, KMM मराठी, बेळगाव.